ನನಗೆ ಅತ್ಯಂತ ನೋವೇನದಂದ್ರೆ ಇನ್ನೂ ರಸ್ತೆಗಳು ನಾನೇನು ಅಪೇಕ್ಷೆ ಪಟ್ಟಿದ್ದೆ ಆ ಪ್ರಮಾಣದಾಗ ರಸ್ತೆಗಳಾಗ್ತಾಯಿಲ್ಲ. ನಿಮಗೂ ಗೊತ್ತದ ಅನುದಾನದ ಹೋದ ಇಡೀ ಪ್ರಿವಿಯಸ್ ಗೌರ್ಮೆಂಟ್ದಾಗ ನಮಗೆಷ್ಟು ರಸ್ತೆಗಳಿಗೆ ಅಭಿವೃದ್ಧಿಗೆ ಅನುದಾನ ಸಿಗಬೇಕಾಯಿತು, ಸಿಕ್ಕಿಲ್ಲ. ಅದ್ರ ಕಾರಣಗಳನ್ನು ನಾನು ಇವತ್ತು ಈ ಪ್ರೆಸ್ ಗಣರಾಜ್ಯೋತ್ಸವ ದಿನ ಇದನ್ನು ರಾಜಕೀಯಗೊಳಿಸೋದಕ್ಕೆ ನನ್ನ ಮನಸ್ಸಿಲ್ಲ. ಅದ್ರ ಕಾರಣಾಂತರಗಳಿಂದ ಅದು ಆಗಿರಲಿಲ್ಲ. ಇವತ್ತು ನಾನು ಅದನ್ನು ಮುಂದಿನ ದಿನಮಾನದಲ್ಲಿ ಸರಿದೂಗಿಸ್ತಕ್ಕಂಥ ಪ್ರಯತ್ನ ನಾನು ಸತೀಶ್ ಜಾರಕಿಹೊಳಿ ಅವರು ಕೂಡಿ ಮಾತಾಡಿ ಅವರು ಒಂದು ಸಲ ಇಲ್ಲಿ ಬಂದಿದ್ದರು, ಮಾದೇವಪ್ಪ ಅವರು ಕೂಡ ಹಳವಣಿಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಗೌರವಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಸೊ ಆ ಸಂದರ್ಭದಲ್ಲಿ ನಾವೆಲ್ಲ ಮಾತಾಡಿದ್ವಿ. ಒಟ್ಟಾರೆ 1.5 ವರ್ಷದಲ್ಲಿ ಎಷ್ಟು ಅದು ಸ್ಟೇಟ್ ಹೈವೇಸ್ ಇರ್ಬೋದು, MDR ರೋಡ್ಸ್ ಇರ್ಬೋದು, ವಿಲೇಜ್ ಲಿಂಕ್ ರಸ್ತೆಗಳಿರ್ಬೋದು, ಅವೆಲ್ಲವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಪ್ರಯತ್ನ ಮಾಡೋಣ. ಇದು ನ್ಯಾಷನಲ್ ಹೈವೇ ಆಲ್ಮೋಸ್ಟ್ ಆಲ್ ಕೊನೆ ಸ್ಟೇಜ್ದಾಗ ರೆವಿನ್ಯೂದವ್ರದ್ದೇನು ಎಕ್ವೈರೇಷನ್ ಇದು ಇತ್ತು, ಅದು ಮುಗೀತು. ಅಂದರೆ 25-26ಕ್ಕೆ ಇಲ್ಲಿ ನ್ಯಾಷನಲ್ ಹೈವೇ ಕನೆಕ್ಟಿವಿಟಿ ಆಗ್ತದೆ. ಲಾತೂರದಿಂದ ಬಿಜಾಪುರ ಬೆಳಗಾವಿವರೆಗೆ ಹೋಗ್ಲಿಕ್ಕೆ ದೊಡ್ಡ ಅನುಕೂಲ ಆಗ್ತದೆ ಆ ರಸ್ತೆ. ಅದ್ರ ಜೊತೆಗೆ ಇನ್ನೊಂದು ಈ ವಾರದೊಳಗೆ ನಾನು ಎಸ್ಟಿಮೇಟ್ ಕಮಿಟಿ ಚೇರ್ಮನ್ಗಳು ನಾಳೆ 29ನೇ ತಾರೀಕಿಗೆ PWD ಕರೆದಿದ್ದೆ ಮೀಟಿಂಗ್. ಅಂದು ಇನ್ನೊಂದು ಏನು ಚಿಂತನೆ ಅದಂದರೆ ಇವತ್ತು ನಮ್ಮ ಶಿರಾ ರೋಡ್ ಲಾಸ್ಟ್ ವಿಲೇಜ್ ಚಡ್ಚಾಣ್ ತಾಲೂಕಿನ ಅಲ್ಲಿಂದ ಇಂಡಿ ಸಿಂದಿಗೆ ಹಾಯಿಸಿ ಲಿಂಗಸೂರು ತನಕ ಇದೊಂದು ಹೊಸ ಕಶಪ್ನ ತಗೊಳ್ಳೋಕೆ ಹೇಳಿದ್ವಿ. ಅದು ಆಯಿತು ಅಂದರೆ ಭಾಳ ದೊಡ್ಡ ಪ್ರಮಾಣದೊಳಗೆ ಅನುಕೂಲ ಆಗ್ತದೆ. ನೆಕ್ಸ್ಟ್ ಇಯರ್ದಾಗರೆ ಈ ವರ್ಷ ಫೈನಾನ್ಷಿಯಲ್ ಕ್ರೈಸಿಸ್ ಇದ್ದರು, ನೆಕ್ಸ್ಟ್ನಾಗರೆ ಅನುಕೂಲ ನಾನು ಹೇಳಿದ್ದು ಅದು ಆಯಿತು ಅಂದರೆ ದೊಡ್ಡ ಅನುಕೂಲ ಆಗ್ತದೆ. ಇನ್ನೊಂದು ಬ್ರಿಡ್ಜ್ ಮಹಾರಾಷ್ಟ್ರ ಕರ್ನಾಟಕ ಕನೆಕ್ಟಿವಿಟಿ, ಗುಲ್ಬರ್ಗ ಬಿಜಾಪುರ ಜಿಲ್ಲೆ ಕನೆಕ್ಟಿವಿಟಿಗೆ ಈಗಾಗಲೇ ನಾವು ರೋಡ್ಗಿ ಮತ್ತು ಉಡ್ಚಾಣದ ಬ್ರಿಡ್ಜ್ ಮಾಡಿಸಿದ್ದಾನೆ. ವೀರೇಂದ್ರ ಪಾಟೀಲ್ರು ಕಲ್ಲು ಹಾಕಿಟ್ಟಿದ್ರು, ಅದು ಮುಗಿದಿರಲಿಲ್ಲ ಅಂತೇಳಿ ನೆನಪಿಟ್ಟು ನಾನು ಮಾಡಿಸ್ದೆ. ಇವತ್ತು ನಾ ಏನು ಹುಟ್ಟಿನೋ ಆ ಊರಿನಿಂದ ಮಹಾರಾಷ್ಟ್ರ ಕನೆಕ್ಟಿವಿಟಿ ಅಲ್ಲಕ್ಕೆ ಒಂದು ಬ್ರಿಡ್ಜ್ ಮಾಡ್ತಾಯಿದ್ವಿ. ಅದು ಆಲ್ರೆಡಿ ಸರ್ವೆ ಕಾರ್ಯ ಆಗ್ಯದ. ಮುಂದಿನ ದಿನದಾಗ ನಾನು ಅತೀಕ್ ಅವ್ರಿಗೆ ಫೈನಾನ್ಸ್ ಪ್ರಿನ್ಸಿಪಲ್ ಸೆಕ್ರೆಟರಿ ಹೇಳಿದ್ದು ಅದು ನೆಕ್ಸ್ಟ್ ಇಯರ್ ಆಯಿತು ಅಂದರೆ ಈ ನೇರವಾಗಿ ಇಂಡಿ, ಲಚ್ಚಾಣ್, ಪಟ್ನೂರ್, ಆಮೇಲೆ ಸ್ಟ್ರೇಟ್ ಮಹಾರಾಷ್ಟ್ರದ ಅಂಕಲಿಗೆ ಹೋಗಿ ತಡವಾಡ, ಶೋಲಾಪುರ ಹೋಗಿ ಸ್ಟ್ರೇಟ್ ಒಂದು ದುಡ್ಕೇಡ್ ಬ್ರಿಡ್ಜ್, ಇನ್ನೂ ಒಂದು ಹಿಂಗಣಿ, ಇನ್ನೂ ಒಂದು ಪಟ್ನೂರು ಅಂಕಲಿಗೆ, ಇನ್ನೂ ಒಂದು ಹಿಳ್ಳಿ ಹತ್ತಿರ, ಅದರ ನಂತರ ಚಿಕ್ಕಮಣೂರು, ಹಿರೇಮಣೂರು, ಅದರ ನಂತರ ರೋಡಿಗೆ ಉಡ್ಚಾಣ್. ಇಷ್ಟು ಸನಿ ಬ್ರಿಡ್ಜಸ್ ಬೇರೆ ಭೀಮಾ ನದಿ ಒಳಗಾಗಲಿ ಯಾವುದೇ ನದಿ ಒಳಗೆ ಇಷ್ಟು ಕಡಿಮೆ ಅಂತರದಾಗ ಬ್ರಿಡ್ಜಸ್ ಇದ್ದದ್ದು ಬೇರೆ ಯಾವ ತಾಲೂಕನೂ ಇಲ್ಲ. ಓನ್ಲಿ ಇಂಡಿ, ಬಿಕಾಸ್ ಇಟ್ ಈಸ್ ಅವರ್ ಪ್ರಯಾರಿಟಿ. ಕನೆಕ್ಟಿವಿಟಿ ನಾನು ಮೊದಲೇ ಹೇಳ್ದಂಗೆ ಅದು ಎಲ್ಲ ಆ್ಯಂಗಲ್ದಾಗ ಇರಬೇಕಾಗ್ತದೆ. ಸೊ ಅದಕ್ಕಾಗಿ ಈ ಯೋಜನೆಗಳು ಜಾರಿಗೆ ಬಂದು ಅಂದರೆ ಈ ತಾಲೂಕಿಗೆ ಇನ್ನೊಂದಿಷ್ಟು ಅನುಕೂಲ ಆಗ್ತದೆ. मैं आप सब लोगों से गुजारिश करता हूँ, आप सब लोग आइए, हमारे नए नए वैरायटी के चाय को टेस्ट कीजिए. अल्हम्दुलिल्लाह आपको पसंद आएगी और शिकायत का कोई मौका नहीं मिलेगा इंशाल्लाह. शहर इंडी के टीपू सुल्तान सर्कल में थोड़ी दिन पहले स्टार नाम से चाय होटल की ओपनिंग स्टार फ्रेंचाइजी के मालिक के हाथों हुई है। इस होटल में आपको एक से बढ़कर एक चाय मिलेगी और एक से बढ़कर एक मिठाई, टोस्ट, बिस्किट्स, मस्का ब्रेड वगैरह मिलेंगे और हर चाय का अपना एक अलग अलग स्वाद इस होटल में आपको मिलेगा। अगर आपको चाय की तलब है तो स्टार टी कैफे आपके लिए तैयार है। राब्ते के लिए आप इन नंबरात पर कांटेक्ट कर सकते हैं। यूसुफ अड्डेवाले 7676191193, जमीर चौधरी 9945088402 पर।